ದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ಸಭೆ ಆರಂಭ ಆಗಿದೆ। ಈ ಸಭೆಯಲ್ಲಿ ರಾಜ್ಯದ ಪರವಾಗಿ ಹಿರಿಯ ಅಧಿಕಾರಿ ಗೌರವ್ ಗುಪ್ತಾ ಭಾಗಿಯಾಗಿದ್ದಾರೆ। ಸಿಡಬ್ಲ್ಯೂಎಂಎ ಸಭೆ ಆರಂಭ ಆಗಿದೆ। ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ರಾಜ್ಯದ ಪ್ರತಿನಿಧಿಗಳು ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಪ್ರಶ್ನಿಸ್ತಾ ಇದ್ದಾರೆ। ಸಿಡಬ್ಲ್ಯೂಆರ್ಸಿ ಶಿಫಾರಸು ಅವೈಜ್ಞಾನಿಕ ಎಂದು ಕರ್ನಾಟಕ ವಾದ ಆರಂಭಿಸಿದೆ। ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತಹ ಶಿಫಾರಸು ಏನಿದೆ ಅದನ್ನು ಪಾಲನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅದು ಅವೈಜ್ಞಾನಿಕವಾಗಿದೆ। ದಿನಕ್ಕೆ 1 TMC ನೀರು ಬಿಡಬೇಕು ಅಂದರೆ ಈಗಿರೋ ಪರಿಸ್ಥಿತಿಯಲ್ಲಿ ಕರ್ನಾಟಕದಿಂದ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಮತ್ತೊಮ್ಮೆ ಪ್ರಬಲವಾಗಿ ವಾದ ಮಂಡನೆ ಮಾಡೋದಕ್ಕೆ ಕರ್ನಾಟಕ ಮುಂದಾಗಿದೆ। ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಈ ವಾದವನ್ನು ರಾಜ್ಯ ಮಂಡಿಸ್ತಾ ಇದೆ। ಕರ್ನಾಟಕದ ಪರವಾಗಿ ಈ ಸಭೆಯಲ್ಲಿ ಹಿರಿಯ ಅಧಿಕಾರಿ ಗೌರವ್ ಗುಪ್ತಾ ಕೂಡ ಭಾಗಿಯಾಗಿದ್ದಾರೆ। ಈ ಹಿಂದೆ ಸಿಡಬ್ಲ್ಯೂಆರ್ಸಿ ಕೊಟ್ಟಿದ್ದ ಆದೇಶವನ್ನು ಯಥಾವತ್ ಸಿಡಬ್ಲ್ಯೂಎಂಎ ಹಾಗೆ ಎತ್ತಿ ಹಿಡಿದಿತ್ತು। ಈ ಬಾರಿ ಹಾಗಾಗದೇ ಇರಲಿ ಅನ್ನೋದು ನಿರೀಕ್ಷೆ। ಯಾಕಂದರೆ ಸದ್ಯ ರಾಜ್ಯ ಇರೋ ಪರಿಸ್ಥಿತಿಯಲ್ಲಿ ನಮ್ಮ ಜಲಾಶಯಗಳಿಗಿರುವಂಥ ಒಳಹರಿವನ್ನು ಗಮನದಲ್ಲಿಟ್ಕೊಂಡಾಗ ಜೊತೆಗೆ ಆಗಸ್ಟ್ ತಿಂಗಳಲ್ಲೇನೋ ಬಹಳ ಮುಂಗಾರಿನ ನಿರೀಕ್ಷೆ ಇಟ್ಕೊಳ್ಳೋದಕ್ಕೂ ಕರ್ನಾಟಕಕ್ಕೆ ಸಾಧ್ಯ ಇಲ್ಲ। ಹೀಗಿರುವಾಗ ಈಗ 15 TMC ನೀರು ಹರಿಸಬೇಕು ತಮಿಳುನಾಡಿಗೆ ಅಂದರೆ ಸಾಧ್ಯವೇ ಇಲ್ಲ ಅದು ಅನ್ನೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಕರ್ನಾಟಕ ಇರೋದು। ಕುಡಿಯೋ ನೀರಿಗೂ ಕೂಡ ಇಲ್ಲಿ ಅಭಾವ ಎದುರಾಗುತ್ತೆ ಮುಂಬರೋ ದಿನಗಳಲ್ಲಿ ಒಂದು ವೇಳೆ ಈ ಆದೇಶವನ್ನು ಪಾಲನೆ ಮಾಡಬೇಕು ಅಂತಾದರೆ। ಹೀಗಾಗಿ ಕಾವೇರಿ ವಿಚಾರದಲ್ಲಿ ಮತ್ತೆ ಕರ್ನಾಟಕಕ್ಕೆ ಆಘಾತ ಎದುರಾಗಿದೆ। ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಬೇಕು ಅನ್ನೋದೇ ಆದೇಶ। ಅಂದರೆ ದಿನಕ್ಕೆ 1 TMC ಆಗುತ್ತೆ 12,000 ಕ್ಯೂಸೆಕ್ ಹರಿಸಬೇಕು ಅಂತ। KRS ಅಣೆಕಟ್ಟೆ ಇದುವರೆಗೂ ಇನ್ನೂ ಭರ್ತಿಯಾಗಿಲ್ಲ। ಡ್ಯಾಮ್ನಲ್ಲಿ ಕೇವಲ 30 TMC ನೀರು ಮಾತ್ರ ಇದೆ। ಮುಂದಿನ ಬೇಸಿಗೆವರೆಗೂ ಕೂಡ ನೀರಿಟ್ಕೊಳ್ಬೇಕು। ಆಯ್ತು, ಈಗ ಮಳೆಗಾಲದಲ್ಲೇ ಮಳೆ ಇಲ್ಲ, ಇನ್ನು ಮತ್ತೆ ಜಲಾಶಯಗಳಿಗೆ ನೀರು ಹರಿದು ಬರೋ ಸಾಧ್ಯತೆಯೇ ಇಲ್ಲ। ಮುಂದೆ ಬೇಸಿಗೆವರೆಗೂ ಕೂಡ ಇದೇ ನೀರನ್ನು ಕಾಪಾಡ್ಕೊಳ್ಬೇಕಾಗತ್ತೆ। ಏನೋ ಕೃಷಿಗಾಗಿ ಅಂತ ಹೇಳ್ತಾ ಇಲ್ಲ ಕರ್ನಾಟಕ, ರೈತರಿಗೂ ಕೂಡ ಈಗಾಗಲೇ ಡ್ಯಾಮ್ನಲ್ಲಿರೋ ನೀರಿಗೆ ನಂಬಿಕೊಂಡು ಬೆಳೆ ಬೆಳಿಬೇಡಿ ಅಂತ ಹೇಳಿದ್ದಾಗಿದೆ। ಕುಡಿಯೋ ನೀರಿಗೆ ಅಷ್ಟೇ ಇದನ್ನು ಬಳಕೆ ಮಾಡ್ತೀವಿ ಅನ್ನೋವಂಥ ಎಲ್ಲ ಅಂಶಗಳನ್ನು ಕೂಡ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಗಮನಕ್ಕೆ ತಂದರೂ ಕೂಡ ತಮಿಳುನಾಡಿನ ವಾದ ಏನು, ಈ ಬಾಕಿ ಇರೋದನ್ನು ಸೇರಿಸ್ಬಿಡಬೇಕು, ಆಗಸ್ಟ್ ಕೊನೆ ಒಳಗೆ ಕರ್ನಾಟಕ ಏನು ಬಾಕಿ ಉಳಿಸ್ಕೊಂಡಿದೆ ಅದನ್ನು ಸೇರಿಸ್ಬಿಡಬೇಕು ಅಂತ ವಾದ ಮಾಡಿ ಈ ಕಡೆ ಆದೇಶ ಹೊರಬೀಳ್ತಿದ್ದ ಹಾಗೆ ಮಂಡ್ಯದಲ್ಲಿ ರೈತರು ಸಿಡಿದೆದ್ದಿದ್ದಾರೆ, ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ, ರಸ್ತೆ ತಡೆದು ಪ್ರತಿಭಟಿಸೋದಕ್ಕೆ ಮುಂದಾಗಿದ್ದಾರೆ। ಕನ್ನಡ ಪರ ಸಂಘಟನೆಗಳು ಮತ್ತೆ ರೈತರು ಪ್ರತಿಭಟಿಸೋದಕ್ಕೆ ಶುರು ಮಾಡಿದ್ದಾರೆ। ಇದು ರಾಜ್ಯದ ಪಾಲಿಗೆ ಮರಣ ಶಾಸನ ಅಂತ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ। ಬಹಳ ಬೇಗ ಸಿಡಬ್ಲ್ಯೂಆರ್ಸಿ ಕೊಟ್ಟಂತ ಆದೇಶವನ್ನೇ ಸಿಡಬ್ಲ್ಯೂಎಂಎ ಕೂಡ ಎತ್ತಿ ಹಿಡಿದಿದೆ। ಈಗಾಗಲೇ ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ, ಪ್ರತಿಭಟಿಸ್ತಾ ಇದ್ದಾರೆ। ಅವರನ್ನು ನಮ್ಮ ಪ್ರತಿನಿಧಿ ದಿಲೀಪ್ ಮಾತಾಡಿಸಿದ್ದಾರೆ ನೋಡಿ। ತಮಿಳುನಾಡಿಗೆ ನೀರು ಹರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಿಡಬ್ಲ್ಯೂಆರ್ಸಿ ಕೊಟ್ಟಂಥ ಆದೇಶವನ್ನು ಖಂಡಿಸಿ ಇವತ್ತು ಮಂಡ್ಯದಲ್ಲಿ ಪ್ರತಿಭಟನೆಗಳು ಪ್ರಾರಂಭ ಆಗಿದೆ। ಮಂಡ್ಯದ ಸಂಜೆ ವೃತ್ತದಲ್ಲಿ ದೃಶ್ಯವನ್ನು ತೋರಿಸ್ತೇನೆ। ಪ್ರತಿಭಟನೆಗಳು ಪ್ರಾರಂಭ ಆಗಿರುವಂಥದ್ದು, ರೈತರು ರಸ್ತೆಯಲ್ಲಿ ಕುಳಿತು ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು। ಪದೇ ಪದೇ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ। ಸಿಡಬ್ಲ್ಯೂಆರ್ಸಿ ಆಗಿರ್ಬೋದು, ಸಿಡಬ್ಲ್ಯೂಎಂಎ ಆಗಿರ್ಬೋದು, ಇದು ಪದೇ ಪದೇ ರೈತರ ವಿರುದ್ಧವಾದಂಥ ತೀರ್ಪನ್ನು, ರಾಜ್ಯದ ವಿರುದ್ಧವಾದಂಥ ತೀರ್ಪು ಸಿಗ್ತಾ ಇದೆ। ಈ ಕಾರಣಕ್ಕೋಸ್ಕರ ರೈತರು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು। ರಾಜ್ಯದ ಏನು ಈಗಾಗಲೇ ರಸ್ತೆಯನ್ನು ತಡೆದು ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ। ನಮ್ಮ ಜೊತೆ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ। ಈಗ ಸರ್, ಪದೇ ಪದೇ ಈ ರೀತಿಯಾದಂಥ ಆದೇಶಗಳು ಬರ್ತಾ ಇದೆ, ಒಂದು ರೀತಿಯಲ್ಲಿ ರೈತರಿಗೆ ಮರಣ ಶಾಸನ ಆಗಿದೆ ಅಂತಲೇ ಹೇಳ್ಬೋದು ಸರ್। ಈಗೇನು ಬಂದಿರುವಂಥದ್ದು ಭೀಕರ ಬರಗಾಲ, ಈ ಸರ್ಕಾರಕ್ಕೂ ಗೊತ್ತು, ಏನು ಸಿಡಬ್ಲ್ಯೂಎಂಎಗೆ ಗೊತ್ತಿರೋದೋ ಗೊತ್ತಿಲ್ವೋ ಕಾರಣ ಈಗ ಅಲ್ಪ ಪ್ರಮಾಣದಲ್ಲಿ ಕಾವೇರಿಗೆ ನೀರು ಬಂದಿತ್ತು, ಏನು 109 ಅಡಿ, ನಮ್ಮ ಕಾವೇರಿ ಇರೋದು 124 ಅಡಿ। ಈಗ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಬಿಟ್ಟರೆ ದಿನಕ್ಕೆ 1 TMC ಅಂತೆ, 16 ದಿನ 16 TMC ನೀರು ಹೋಯ್ತದೆ, ಕಾವೇರಿ ಕೊಳ ಬರೆದಾಯ್ತದೆ। ಇಲ್ಲಿಯ ರೈತರಿಗೆ ಇದು ನಿಜವಾಗ್ಲೂ ಮರಣ ಶಾಸನ ಬರ್ದಂಗೆ। ಕಾರಣ ಏನು ಅಂತಂದರೆ ಹಳ್ಳಿಲೂ ಗಲಾಟೆ ಶುರುವಾಗುತ್ತೆ ಇನ್ಮೇಲೆ। ಈ ರೀತಿ ಇರುವಾಗ ಸಿಡಬ್ಲ್ಯೂಎಂಎ ಆದೇಶನ ಖಂಡಿತ ಖಂಡಿಸ್ತೀವಿ। ಈ ಸರ್ಕಾರ ಖಡಕ್ಕಾಗಿ ನಿರ್ಧಾರ ತಗೊಂಡು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅಂತ ನಮ್ಮ ಎಲ್ಲರ ಒತ್ತಾಯ ಸರ್। ಪದೇ ಪದೇ ರಾಜ್ಯದ ವಿರುದ್ಧ ತೀರ್ಪುಗಳು ಬರ್ತಾ ಇರುವಂಥದ್ದು, ನಮಗೆ ಕುಡಿಯೋಕೆ ನೀರಿಲ್ಲ, ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ಬಿಡೋದು ಹೇಗೆ ಅಂತ DK ಶಿವಕುಮಾರ್ ಅವರೇ, ನಿಮ್ಗೊಂದು ಮಾತು ಹೇಳ್ತೀನಿ। ಇದೇ ಸಂದರ್ಭ ಬಂದಾಗ
ಬಂಗಾರಪ್ಪನವರು ಸುಗ್ರೀವಾಜ್ಞೆ ತಂಗಿ ನಮ್ಮ ಕರ್ನಾಟಕದವ್ರಿಗೆ ನೀರಿಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಂದ್ರು. ಹಾಗೆ ನೀವು ಟ್ರಬಲ್ ಶೂಟರು DK ಬಂಡೆ ಅಂತಾರೆ. ಹಾಗೆ ಇವತ್ತು ನೀವು ದೃಢ ನಿರ್ಧಾರ ತಗೊಂಡು ಬಂಗಾರಪ್ಪ ಅಂತಾರ ರೆಬಲ್ ಸ್ಟಾರ್ ಆಗಿ ಯಾವುದೇ ಕಾರಣಕ್ಕೆ ತಮಿಳುನಾಡಿಗೆ ನೀರು ಬಿಡಬೇಡಿ. ನಿಮಗೆ ಕರ್ನಾಟಕ ಜನ ಮುಖ್ಯ, ಮಂಡ್ಯ ಜನ ಮುಖ್ಯ, ಮಂಡ್ಯದ ರೈತರು ಮುಖ್ಯ. ಹಾಗಾಗಿ ದಯಮಾಡಿ ಮಂಡ್ಯ ರೈತರಿಗೆ ನೀರು ಕೊಡಿ, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಕ್ಕೆ ಹೋಗಬೇಡಿ ಅಂತ ನಾನು ಆಗ್ರಹ ಮಾಡ್ತೀನಿ. ಇವಿಷ್ಟು ಪ್ರತಿಭಟನಾಕಾರಗಳ ಮಾತುಗಳಾಗಿರುವಂಥದ್ದು. CWRC CWMA ಯಾವುದೇ ಆದೇಶ ಕೊಟ್ಟರು ಅದನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮಂಡ್ಯ.